ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪಿ ಕರುಣಿಪುದಮಗೆ ಮಂಗಳವಾ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿವಾಯು ಗುರುಗಳ ಪಾದಾರವಿಂದಗಳಿಗೆ ಭಕ್ತಿ ಪುರಸ್ಸರವಾದ ಪ್ರಣಾಮಾಂಜಲಿಗಳನ್ನು ಸಮರ್ಪಿಸಿ ಪರಮ ಪವಿತ್ರವಾದ ಈ ದಿವಸ ಶ್ರೀಮದ್ ಹರಿಕಥಾಮೃತ ಸಾರದ ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಹರಿಕಥಾಮೃತ ಸಾರ ದಾಸ ಸಾಹಿತ್ಯದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರೌಢ ಗ್ರಂಥ. ಹಾಗೆ ವ್ಯಾಸ ಸಾಹಿತ್ಯದಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥವನ್ನ ನಾವು ಅತ್ಯಂತ ಪ್ರೌಢವಾದ ಗ್ರಂಥ. ವೇದಾಂತ ಅಧ್ಯಯನ ಮಾಡಿದರೆ ಸುಧಾಂತ ವೇದಾಂತ ಅಧ್ಯಯನ ಅಂತ ಒಂದು ರೂಢಿ ಇದೆ. ವೇದಾಂತ ಅಧ್ಯಯನ ಅಂದ್ರೆ ಸುಧಾಂತ ಆಗಬೇಕು, ಆವಾಗ ನಿಜವಾದ ವೇದಾಂತ ಅಧ್ಯಯನ. ತರ್ಕಶಾಸ್ತ್ರ ಅಧ್ಯಯನ ಮಾಡಿದ್ರೆ ಬಾಧಾಂತ ತರ್ಕ ಅಧ್ಯಯನ ಅಂತಾರೆ. ಸುಧಾಂತ ವೇದಾಂತ, ಬಾಧಾಂತ ತರ್ಕ ಅಂತ ಹೇಳೋದು ರೂಢಿ. ಬಾಧ ಅಂತ ಒಂದು ತರ್ಕದ ಗ್ರಂಥ ಇದೆ, ಬಹಳ ಪ್ರೌಢವಾದ ಗ್ರಂಥ. ಅದು ತರ್ಕಶಾಸ್ತ್ರದಲ್ಲಿ ಕೊನೆಯದ್ದು. ಸುಧಾ ವೇದಾಂತದಲ್ಲಿ ಕೊನೆಯ ಗ್ರಂಥ. ಹಾಗೆ ದಾಸ ಸಾಹಿತ್ಯ ಅಧ್ಯಯನ ಮಾಡುವವರಿಗೆ ಹರಿಕಥಾಮೃತ ಸಾರಾಂತ್ಯವಾಗಿ ಅದು ಅಧ್ಯಯನ ಆಗಬೇಕು. ಅಂಥ ಹರಿಕಥಾಮೃತ ಸಾರದ ಪ್ರವಚನವನ್ನು ಆರಂಭ ಮಾಡ್ತಾ, ಹರಿವಾಯು ಗುರುಗಳು ನರಸಿಂಹದೇವರು ವಿನಾಯಕ ನಿರ್ವಿಘ್ನವಾಗಿ ಈ ಜ್ಞಾನ ಯಜ್ಞವನ್ನ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಆರಂಭದ ಪದ್ಯವನ್ನ ನಿರೂಪಣೆ ಮಾಡ್ತೇನೆ. ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಒಂದು ಮಂಗಳ ಪದ್ಯ ಮಾಡಿದ್ದಾರೆ. ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಮಂಗಳ ಪದ್ಯದಲ್ಲಿ ಟೀಕಾಕೃತ್ಪಾದರು ಪಂಚರೂಪಿಯಾದಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ನೋಡ್ಲಿಕ್ಕೆ ಭಗವಂತನಿಗೆ ನಮಸ್ಕಾರ ಮಾಡಿದ ಹಾಗಿದೆ, ಆದ್ರೆ ಪಂಚರೂಪಿ ಪರಮಾತ್ಮನ ಸ್ತೋತ್ರ. ಅದಕ್ಕೆ ಸರಿಯಾಗಿ ಈ ಶ್ರೀರಮಣಿಕರ ಕಮಲ ಪೂಜಿತ ಅನ್ನುವಂತಹ ಹರಿಕಥಾಮೃತ ಸಾರದ ಮಂಗಳ ಪದ್ಯನೂ ಕೂಡ ಪಂಚರೂಪಿ ಪರಮಾತ್ಮನ ಸ್ತೋತ್ರ ಆಗಿದೆ. ಅದು ಹೇಗೆ ಅಂತಂದ್ರೆ, ಶ್ರೀಯಪ್ಪತ್ತೇ ಅಂತ ಸುಧಾದ ಮಂಗಳಾಚರಣದಲ್ಲಿ ಮೊದಲಿದೆ. ಶ್ರೀಯಪ್ಪತ್ತೇ ಅಂದ್ರೆ ಲಕ್ಷ್ಮೀಪತಿಯಾಗಿರತಕ್ಕಂಥ ಶ್ರೀಮನ್ ನಾರಾಯಣ ಅಂತ ಅರ್ಥ. ಶ್ರೀಯಪ್ಪತಿ ಅಂದ್ರೆ ಲಕ್ಷ್ಮೀಪತಿ, ಲಕ್ಷ್ಮೀಪತಿ ಅಂದ್ರೆ ನಾರಾಯಣ. ಶ್ರೀಯಪ್ಪತ್ತೇ ಅನ್ನೋ ಪದದಿಂದ ಟೀಕಾಕೃತ್ಪಾದರು ನಾರಾಯಣ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪಂಚರೂಪಿ ಪ್ರಸಿದ್ಧವಾದ ಪಂಚರೂಪಗಳು ಅಂದ್ರೆ ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಯಾವಾಗಲೂ ಈ ಪಂಚರೂಪಗಳ ಚಿಂತನೆಯನ್ನೇ ನಡೆಸ್ತಾ ಇರ್ತೇವೆ. ಅಲಂಕಾರ ಬ್ರಾಹ್ಮಣರನ್ನಂತೂ ಕೂಡಿಸುವಾಗ, ಬ್ರಾಹ್ಮಣರ ಆರಾಧನೆ ಮಾಡುವಾಗ ಪಂಚರೂಪಗಳನ್ನ ಆವಾಹನೆ ಮಾಡೋದುಂಟು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ. ಈ ನಾರಾಯಣಾದಿ ಪಂಚರೂಪಗಳಿಗೆ ಒಂದು ವ್ಯೂಹ ಅಂತ ಕರೀತಾರೆ. ಚತುರ್ವ್ಯೂಹ ಅಂತ ಒಂದಿದೆ. ನಾರಾಯಣ ಬಿಟ್ರೆ ವಾಸುದೇವಾದಿ ಚತುರ್ವ್ಯೂಹ, ನಾರಾಯಣ ರೂಪ ಸೇರಿದ್ರೆ ಅದು ಪಂಚವ್ಯೂಹ ಆಗ್ತದೆ. ಹಾಗೆ ಮತ್ಸ್ಯಾದಿಗಳು ದಶಾವತಾರ ಅದು ಒಂದು ವ್ಯೂಹ, 24 ಅವತಾರದ್ದು ಒಂದು ವ್ಯೂಹ, 100 ಭಗವದ್ ರೂಪಗಳದ್ದು ಒಂದು ವ್ಯೂಹ, ಸಹಸ್ರ ಅಂತಿದೆ ಅದೊಂದು ವ್ಯೂಹ. ಹೀಗೆ ವ್ಯೂಹ ಅಂದ್ರೆ ಅದೊಂದು ಸಮೂಹ, ಒಂದು ಗುಂಪು. ಭಗವದ್ ರೂಪಗಳು 5 ರೂಪಗಳ ಗುಂಪು ಬಹಳ ಪ್ರಸಿದ್ಧವಾದದ್ದು. ಶ್ರೀಯಪ್ಪತ್ತೇ ಅಂತ ಟೀಕಾಕೃತ್ಪಾದರು ನಾರಾಯಣ ರೂಪವನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರೀಯಪ್ಪತ್ತೇ ಅನ್ನೋ ಶಬ್ದಕ್ಕೂ ನಾರಾಯಣ ರೂಪಕ್ಕೂ ಏನ್ ಸಂಬಂಧ? ನಾರಾಯಣ ಅಂತಂದ್ರೆ ಲಕ್ಷ್ಮೀಪತಿ ಅಂತ ಅರ್ಥ. ನಾರ ಅಂದ್ರೆ ಲಕ್ಷ್ಮೀದೇವಿ, ಅರ ಅಂದ್ರೆ ದೋಷ, ನಾರ ಅಂತಂದ್ರೆ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ನಾರ ಅಂದ್ರೆ ಲಕ್ಷ್ಮೀದೇವಿ. ನಾರಾಯಾಹ ಅಯನಂ ನಾರಾಯಣ ಅಂದ್ರೆ ಲಕ್ಷ್ಮೀದೇವಿಗೆ ಪತಿಯಾಗಿರತಕ್ಕಂಥ ಪರಮಾತ್ಮ ಅಂತ ಅರ್ಥ. ಆದ್ರಿಂದ ನಾರಾಯಣ ಅನ್ನೋ ಶಬ್ದಕ್ಕೂ ಶ್ರೀಯಪ್ಪತ್ತೇ ಶ್ರೀಪತಿ ಅನ್ನೋ ಶಬ್ದಕ್ಕೂ ಸಂಬಂಧ ಇದೆ. ಅದರಿಂದ ಶ್ರೀಯಪ್ಪತ್ತೇ ಅನ್ನೋದ್ರಿಂದ ಲಕ್ಷ್ಮೀಪತಿ, ಲಕ್ಷ್ಮೀಪತಿ ಅಂದ್ರೆ ನಾರಾಯಣ, ನಾರಾಯಣ ರೂಪವನ್ನು ಸ್ತೋತ್ರ ಮಾಡಿದ ಹಾಗಾಗಿ
ಶ್ರಿಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ. ಅದೇ ನಾರಾಯಣ ಶಬ್ದಾರ್ಥದ ವಿವರಣೆ ಕೊಟ್ಟು ಸಕಲ ದೋಷ ದೂರ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಆ ನಾರಾಯಣ ಶಬ್ದದ ಇನ್ನೊಂದು ಅರ್ಥ. ಮುಂದೆ ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾಶೀಲ ವಪುಷೇ. ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾಶೀಲ ವಪುಷೇ. ಜಗತ್ತಿನ ಜನ್ಮ ಅಂತಂದ್ರೆ ಜಗತ್ತಿನ ಸೃಷ್ಟಿ ಮಾಡಿದವನು ಪರಮಾತ್ಮ. ಸ್ಥೇಮ ಅಂತಂದ್ರೆ ರಕ್ಷಣೆ ಮಾಡುವವನು. ಪ್ರಲಯ ರಚನಾಶೀಲ ವಪುಷೇ, ಪ್ರಳಯ ಮಾಡ್ತಕ್ಕಂಥವನು. ಇಲ್ಲಿ 3 ರೂಪ ಬಂದೋಯ್ತು. ಜಗತ್ತಿನ ಸೃಷ್ಟಿ ಮಾಡುವ ರೂಪ ಅಂತಂದ್ರೆ ಪ್ರದ್ಯುಮ್ನ ರೂಪ. ಸ್ಥೇಮ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥ ರೂಪ ಅಂತಂದ್ರೆ ಅನಿರುದ್ಧ ರೂಪ. ಪ್ರಲಯ ರಚನಾಶೀಲ ವಪುಷೇ, ಪ್ರಳಯ ಮಾಡ್ತಕ್ಕಂಥ ರೂಪ ಅಂತಂದ್ರೆ ಸಂಕರ್ಷಣ ರೂಪ. ಹೀಗೆ ಟೀಕಾಕೃತ್ಪಾದರು ಶ್ರಿಯಃಪತ್ತೇ ಅನ್ನೋದ್ರಿಂದ ನಾರಾಯಣ ರೂಪವನ್ನು ಸಂಗ್ರಹ ಮಾಡಿದ್ರು. ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ಅಂತಂದ್ರೆ ಆ ವಪುಷೇ ಅಂದ್ರೆ ಆ ಸ್ವರೂಪ ಮತ್ಯಾವುದೂ ಅಲ್ಲ. ಜನ್ಮ ಕೊಡ್ತಕ್ಕಂಥ ರೂಪ ಪ್ರದ್ಯುಮ್ನ ರೂಪ. ಸ್ಥೇಮ ಸೃಷ್ಟಿ ಮಾಡ್ತಕ್ಕಂಥದ್ದು ಅನಿರುದ್ಧ ರೂಪ, ಸಂರಕ್ಷಣೆ ಮಾಡುವುದು ಅನಿರುದ್ಧ ರೂಪ. ಪ್ರಳಯ ಮಾಡ್ತಕ್ಕಂಥ ಸಂಕರ್ಷಣ ರೂಪ. 4 ರೂಪ ಆಯ್ತು. ಕೊನೆಗೆ ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮಃ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಕೊನೆಗೆ ಹರಯೇ ಅಂತ ಹರಿಶಬ್ದ ಪ್ರಯೋಗ ಮಾಡಿದ್ದಾರೆ. ಹರಿ ಅಂತಂದ್ರೆ ಮೋಕ್ಷಪ್ರದವಾದಂತಹ ರೂಪ ಅಂತ ಅರ್ಥ. ಯಾಕೆಂದ್ರೆ ಹರತಿ ಇತಿ ಹರಿಹಿ, ಸಂಸಾರ ಬಂಧಂ ಪರಿಹರತಿ ಇತಿ ಹರಿಹಿ. ಹರಿ ಅಂತಂದ್ರೆ ಸಂಸಾರ ಬಂಧವನ್ನ ಪರಿಹಾರ ಮಾಡ್ತಕ್ಕಂಥ ರೂಪ. ಅನಾದಿಯಾಗಿರ್ತಕ್ಕಂಥ ಲಿಂಗದೇಹ ಬಂಧನವನ್ನ ಪರಿಹಾರ ಮಾಡ್ತಕ್ಕಂಥ ರೂಪ. ಅದಕ್ಕೆ ಹರಿ ಅಂತ ಕರೀತಾರೆ. ಆ ಹರಿ ಅನ್ನೋ ರೂಪ ಯಾವುದು? ವಾಸುದೇವ ರೂಪ. ವಾಸುದೇವ ರೂಪ ಮೋಕ್ಷಪ್ರದ ರೂಪ ಅಂತ ಪ್ರಸಿದ್ಧಿ. ಆದ್ರಿಂದ ಯಾವಾಗಲೂ ಪಂಚರೂಪಗಳನ್ನು ಸ್ತೋತ್ರ ಮಾಡೋ ಉದ್ದೇಶ, ಆರಾಧನೆ ಮಾಡೋ ಉದ್ದೇಶ ನಾರಾಯಣ ಲಕ್ಷ್ಮೀಪತಿಯಾಗಿರತಕ್ಕಂಥ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾದಂತಹ ರೂಪ ನಾರಾಯಣ ರೂಪ ಮೂಲ ರೂಪ. ಆದರೆ ವಾಸುದೇವ ರೂಪ ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಪ್ರದ್ಯುಮ್ನ ಸೃಷ್ಟಿ ಮಾಡೋ ರೂಪ, ಅನಿರುದ್ಧ ಸಂರಕ್ಷಣೆ ಮಾಡೋ ರೂಪ, ಸಂಕರ್ಷಣ ಪ್ರಳಯವನ್ನು ಉಂಟು ಮಾಡತಕ್ಕಂಥ ರೂಪ. ಹೀಗೆ ಸುಧಾದ ಶ್ರೀಮನ್ಯಾಯ ಸುಧಾದ ಮಂಗಳ ಪದ್ಯದಲ್ಲಿ ಶ್ರೀಯಪ್ಪತ್ತೆ ಈ ಶ್ಲೋಕದಲ್ಲಿ ಪಂಚರೂಪಿ ಪರಮಾತ್ಮನನ್ನ ಜಯತೀರ್ಥರು ಸ್ತೋತ್ರ ಮಾಡಿದ್ದಾರೆ. ಜಗನ್ನಾಥದಾಸರು ಆ ಜಯತೀರ್ಥರ ಮಾರ್ಗವನ್ನೇ ಅದನ್ನೇ ಅನುಸರಿಸ್ತಾ ಅವರನ್ನ ಮಾದರಿಯಾಗಿಟ್ಟುಕೊಂಡು ಅವರ ಕ್ರಮವನ್ನು ಅನುಸರಿಸಬೇಕು. ಮಹಾಜನೋ ಏನಗತಸ್ಸ ಪಂಥಾಹ ಅಂತ. ಮಹಾತ್ಮರು ಹೇಗೆ ಹೋಗ್ತಾರೋ ಅವರನ್ನು ಅನುಸರಿಸಿ ಹೋಗ್ಬೇಕು. ನಮ್ಮದೇ ಒಂದು ಸ್ವತಂತ್ರವಾದ ದಾರಿ ಅಂತಲ್ಲ, ಹಿಂದಿನವರನ್ನ ಅನುಸರಿಸಿಕೊಂಡು ಹೋಗ್ಬೇಕು. ಅದನ್ನು ಅನುಸರಿಸಿ ಶ್ರೀರಮಣಿಕರ ಕಮಲ ಪೂಜಿತ ಅನ್ನುವಂತಹ ಮಂಗಳ ಪದ್ಯದಲ್ಲಿಯೂ ಕೂಡ ಪಂಚರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಪೂಜಿತವಾಗಿರ್ತಕ್ಕಂಥ ಚಾರು ಚರಣ ಸರೋಜ ಉಳ್ಳವನು ಅಂತಂದ್ರೆ ನಾರಾಯಣ ಅಂತಲೇ ಅರ್ಥ, ಲಕ್ಷ್ಮೀಪತಿ ಅಂತ ಅರ್ಥ. ಪತಿಯ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪತಿಯ ಪಾದವನ್ನ ಮುಟ್ಟಿ ಆರಾಧನೆ ಮಾಡೋದು, ಪಾದ ಸಂವಹನ ಮಾಡೋ ಅಧಿಕಾರ ಪತ್ನಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಬೇರೆಯವರು ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಕ್ರಮ ಇಲ್ಲ, ದೂರದಿಂದ ಮಾಡ್ಬೇಕಷ್ಟೇ. ಗೊತ್ತಿಲ್ದಿದ್ದವ್ರು ಎಷ್ಟೋ ಜನ ಪಾದ ಮುಟ್ಟಿ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಅದರಿಂದ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅಂತಂದ್ರೆ ಲಕ್ಷ್ಮೀ ದೇವಿಯ ಕರಕಮಲಗಳಿಂದ ಪೂಜಿತವಾದಂತಹ ಪಾದಪದ್ಮ ಉಳ್ಳವನು ಶ್ರೀಮನ್ ನಾರಾಯಣ ಅಂತ ನಾರಾಯಣ ರೂಪ ಬಂತು. ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ. ಬ್ರಹ್ಮ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ ಇದೆ. ಲಕ್ಷ್ಮೀ ದೇವಿಯ ಕರಕಮಲಗಳಿಂದ ಪೂಜಿತವಾದ ಪಾದ ಉಳ್ಳವನು ಅದೇ ಬ್ರಹ್ಮ ಅಂದ್ರೆ ಲಕ್ಷ್ಮಿ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಸಮೀರ ಅಂತಂದ್ರೆ ಮುಖ್ಯ ಪ್ರಾಣದೇವರು, ವಾಣಿ ಸರಸ್ವತಿ, ಫಣೀಂದ್ರ ಶೇಷದೇವರು, ವೀಂದ್ರ ಅಂದ್ರೆ ಗರುಡ ದೇವರು ಅಂತ ಅರ್ಥ. ವಿ ಅಂದ್ರೆ ಪಕ್ಷಿ, ವಿಪಕ್ಷಿ ಪರಮಾತ್ಮನೋ. ವಿ ಅಂದ್ರೆ ಪಕ್ಷಿ, ಪರಮಾತ್ಮ ಅಂತ ಎರಡರ್ಥ ಇದೆ. ವೀಂದ್ರ ಅಂತಂದ್ರೆ ಗರುಡ ದೇವರು, ಭವ ರುದ್ರದೇವರು, ಇಂದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳಿಂದ ವಿನುತ ಸ್ತೋತ್ರ ಮಾಡಿಸ್ಕೊಳ್ಳುವವನು ಅಂತಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತಲೇ ಅರ್ಥ ಬಂತು. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ. ನೀರಜ ಭವಾಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡದ ಉದಯ ಸ್ಥಿತಿ ಕಾರಣನೆ ಅಂತಂದ್ರು. ಉದಯ ಕಾರಣ ಅಂತಂದ್ರೆ ಪ್ರದ್ಯುಮ್ನ ರೂಪ, ಸ್ಥಿತಿ ಕಾರಣನೆ ಅಂತಂದ್ರೆ ಅನಿರುದ್ಧ ರೂಪ ಬಂತು. ಕೈವಲ್ಯದಾಯಕ ಅಂತಂದ್ರೆ ಮೋಕ್ಷಪ್ರದವಾದಂತಹ ರೂಪ ವಾಸುದೇವ ರೂಪ.
ಟೀಕಾಕೃತ್ವಾದರು ಹರಯೇ ಅಂತ ಏನ್ ಹೇಳಿದ್ರು, ಆ ಹರಿ ಎನ್ನೋ ಶಬ್ದ ವಾಸುದೇವ ರೂಪವನ್ನು ಹೇಳ್ತಾ ಇದೆ. ಅದೇ ವಾಸುದೇವನನ್ನ ಜಗನ್ನಾಥದಾಸರು ಕೈವಲ್ಯದಾಯಕ ಮೋಕ್ಷಪ್ರದ ರೂಪ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾರಸಿಂಹನೇ ನಮಿಪೆ ಕರುಣಿಪುದೆ ಮಗೆ ಮಂಗಳವ ಅಂತ. ನಾರಸಿಂಹ ಅಂತಂದ್ರೆ ಪ್ರಳಯ ಮಾಡತಕ್ಕಂಥ ರೂಪ. ನರಸಿಂಹದೇವರು ಅವರು ಪ್ರಳಯ ಮಾಡತಕ್ಕಂಥವ್ರು, ಸಂಕರ್ಷಣ ರೂಪದ ಜೊತೆಗೆ ಸೇರ್ಕೊಂಡು ಪ್ರಳಯ ಮಾಡ್ತಾರಂತೆ. ಆದ್ರಿಂದ ನಾರಸಿಂಹ ಅಂತಂದಾಗ ಸಮಾನ ಕಾರ್ಯ ಮಾಡತಕ್ಕಂಥ ಸಂಕರ್ಷಣ ರೂಪವನ್ನು ಕೂಡ ನಾರಸಿಂಹ ಅನ್ನೋದರಿಂದ ಇಟ್ಕೊಳ್ಬೇಕು. ನರಸಿಂಹದೇವರು ಪ್ರಳಯ ಮಾಡೋದು ಅಂತ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ವಿಷ್ಣುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾ. ಬ್ರಹ್ಮ, ಈಶ, ಶಕ್ರ, ಚತುರ್ಮುಖ ಬ್ರಹ್ಮದೇವರು ರುದ್ರಾದಿಗಳನ್ನೆಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವವರು ಯಾರು ಅಂತಂದ್ರೆ ನರಸಿಂಹದೇವರು ಅಂತ ಶ್ರೀಮದ್ ಆಚಾರ್ಯ ಸ್ತೋತ್ರ ಮಾಡ್ತಾರೆ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿಸ್ಫುರತ್. ನರಸಿಂಹದೇವರ ಬಲಗಣ್ಣಿನ ಒಂದು ಬೆಂಕಿಯ ಒಂದು ಕಿಡಿ, ಅದರಿಂದಲೇನೆ ಸಮಗ್ರ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಳಯ ಆಗಿ ಬಿಡ್ತಾರಂತೆ, ಅವರ ದೇಹವನ್ನೆಲ್ಲ ನಾಶ ಮಾಡಿ ಬಿಡ್ತಾರಂತೆ. ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಎಲ್ರಿಗೂ ಕೂಡ ಪ್ರಳಯ ಕಾಲದಲ್ಲಿ ದೇಹನಾಶ ಆಗ್ತದೆ. ದೇಹನಾಶ ಇಲ್ಲದೆ ಇರೋದು ಅಂತಂದ್ರೆ ಲಕ್ಷ್ಮೀದೇವಿ ಮತ್ತು ಶ್ರೀಮನ್ನಾರಾಯಣ ಮಾತ್ರ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ದೇಹನಾಶ ಆಗಬೇಕು. ಅದನ್ನು ಮಾಡ್ತಕ್ಕಂಥವ್ರು ನರಸಿಂಹದೇವರು. ಸಂಕರ್ಷಣ ರೂಪಿ ಪರಮಾತ್ಮ ಸಂಹಾರಕರ್ತ ಅಂತ ಇದೆ. ಅದಕ್ಕೆ ಅಲ್ಲೇ ವಾಯುಸ್ಥಿತಿಯ ಆ ವ್ಯಾಖ್ಯಾನದಲ್ಲೇನೆ ಟಿಪ್ಪಣಿಯಲ್ಲಿ ತೀರ್ಮಾನ ಮಾಡ್ತಾರೆ, ಕೆಲವು ರೂಪಗಳನ್ನ ಸಂಕರ್ಷಣ ರೂಪಿ ಪರಮಾತ್ಮ ಸಂಹಾರ ಮಾಡಿದರೆ ಇನ್ನು ಕೆಲವು ದೇವತಾ ದೇಹವನ್ನ ನರಸಿಂಹ ರೂಪಿ ಪರಮಾತ್ಮ ಸಂಹಾರ ಮಾಡ್ತಾರೆ. ಬ್ರಹ್ಮಾಂಡದ ಒಳಗೆ ಆಗತಕ್ಕಂಥ ಸಂಹಾರ ಕಾರ್ಯ ಸಂಕರ್ಷಣನಿಂದ ಆದ್ರೆ ಬ್ರಹ್ಮಾಂಡದ ಹೊರಗೂ ಕೂಡ ಅವರ ವ್ಯಾಪ್ತಿ ಇರ್ತದೆ. ಅಲ್ಲಿ ಸಂಹಾರ ಕಾರ್ಯ ನಡೆಸೋದು ಲಕ್ಷ್ಮೀ ನರಸಿಂಹದೇವರು ಅಂತ ಉಂಟು. ಆದ್ರಿಂದ ನಾರಸಿಂಹನೇ ಅಂತ ಸಂಹಾರ ಕಾರ್ಯ ಮಾಡತಕ್ಕಂಥ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಪ್ರಳಯ ಮಾಡತಕ್ಕಂಥ ಸಂಕರ್ಷಣ ರೂಪ ನರಸಿಂಹ ರೂಪ ಎರಡನ್ನೂ ಕೂಡ ಸಂಗ್ರಹ ಮಾಡಿದಾಗಾಯ್ತು. ಹೀಗೆ ಆ ಮಂಗಳ ಪದ್ಯ ನೋಡಿದರೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂದಾಗ ನಾರಾಯಣ, ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತಂದಾಗ ಇವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಅಂದ್ರೆ ಗುಣಾಪೂಜಾ ಸ್ಥಾನಂ, ಗುಣ ಇದ್ರೆ ಸ್ತೋತ್ರ, ಅದರಿಂದ ಗುಣ ಪರಿಪೂರ್ಣ ಅಂತ ಅರ್ಥ ಆಯ್ತು. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಅನ್ನೋದ್ರಿಂದ ಉದಯ ಸ್ಥಿತಿ ಕಾರಣನೆ ಅಂತಂದಾಗ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪ ನಮಸ್ಕಾರ ಮಾಡಿ, ಕೈವಲ್ಯದಾಯಕ ಅಂತಂದಾಗ ವಾಸುದೇವ ರೂಪಿ ಪರಮಾತ್ಮನನ್ನು ನಮಸ್ಕಾರ ಮಾಡಿದ್ರು. ನಾರಸಿಂಹನೇ ನಮಿಪೆ ಅಂತಂದ್ರೆ ತಮ್ಮ ಉಪಾಸ್ಯ ಮೂರ್ತಿ ನರಸಿಂಹದೇವರು ಹೌದು. ಪ್ರಳಯ ಮಾಡತಕ್ಕಂಥ ಬ್ರಹ್ಮಾದಿ ದೇವತೆಗಳ ಅವರಿಗೆ ಪ್ರಳಯವನ್ನುಂಟು ಮಾಡತಕ್ಕಂಥ ನರಸಿಂಹದೇವರು, ಬ್ರಹ್ಮಾಂಡದ ಒಳಗೆ ಪ್ರಳಯ ಮಾಡತಕ್ಕಂಥ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಸೂಚನೆ ಮಾಡಿ ಕರುಣಿಪುದಮಗೆ ಮಂಗಳವ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಂಗಳ ಕೊಡಬೇಕು ಅಂದ್ರೆ ಏನರ್ಥ? ಮಂಗಳ ಅಂದ್ರೆ ಏನು? ಮಂಗಳ ಅಂತನ್ನೋ ಶಬ್ದಕ್ಕರ್ಥ ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ ಏತದ್ಧಿ ಮಂಗಳಂ ಪ್ರೋಕ್ತಂ. ಮಂಗಳ ಅಂದ್ರೆ ಪ್ರಶಸ್ತವಾದ ಕೆಲಸವನ್ನ ಒಬ್ರು ಮಾಡಿದ್ರು ಅಂತಂದ್ರೆ ಅದಕ್ಕೆ ಮಂಗಳ ಅಂತ ಅರ್ಥ. ಒಂದು ಗ್ರಂಥ ಮುಗಿತು ಮಂಗಳ ಮಾಡ್ತಿದ್ದೀವಿ ಅಂತಂದ್ರೆ ಅರ್ಥ ಏನು? ಮುಕ್ತಾಯ ಸಮಾರಂಭ ಅಂತ ಅರ್ಥ ಅಲ್ಲ. ಇದುವರೆಗೆ ಒಂದು ಪ್ರಶಸ್ತವಾದ ಕಾರ್ಯ ಮಾಡಿದ್ದೀವಿ ಅಂತ ಅರ್ಥ. ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ. ಅಪ್ರಶಸ್ತವಾದ ಕೆಲಸಗಳನ್ನೆಲ್ಲ ಬಿಡೋದು, ಪ್ರಶಸ್ತ ಕಾರ್ಯಗಳನ್ನ ಮಾಡೋದಕ್ಕೇನೆ ಏತದ್ಧಿ ಮಂಗಳಂ ಪ್ರೋಕ್ತಂ ಅಂಥ ಕಾರ್ಯವನ್ನ ಮಾಡಿಸಬೇಕು ಅಂತ ಪಂಚರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಾರಣ ಇನ್ನೊಂದು ಅದರಲ್ಲಿ ಔಚಿತ್ಯ. ನಮ್ಮ ಎಲ್ಲ ವ್ಯಾಪಾರಗಳನ್ನ ನಾವು ಏನ್ ಮಾಡ್ತೇವೆ ಅದು ಪಂಚರೂಪಿ ಪರಮಾತ್ಮನ ವ್ಯಾಪಾರ. ನೋಡಿ, ಇನ್ನೊಂದು ರೀತಿಯಿಂದ ಹೇಳೋದು ಅಂದ್ರೆ ಅನಿರುದ್ಧ ರೂಪಿ ಪರಮಾತ್ಮನನ್ನು ತಗೊಳ್ಳೋಣ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹಾಗೆ ಹೋಗ್ಬೇಕು. ಅಭಿವ್ಯಕ್ತಿ ಆದ ಕ್ರಮ ಮೂಲ ರೂಪ ನಾರಾಯಣ ರೂಪ ಇತ್ತು, ಆಮೇಲೆ ವಾಸುದೇವ ರೂಪ ಅಭಿವ್ಯಕ್ತವಾಯ್ತು, ಆಮೇಲೆ ಸಂಕರ್ಷಣ ರೂಪ ಅಭಿವ್ಯಕ್ತ ಆಯ್ತು, ಅನಂತರ ಪ್ರದ್ಯುಮ್ನ, ಅನಿರುದ್ಧ. ಇದು ಅಭಿವ್ಯಕ್ತಿ ಆದ ಕ್ರಮದಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ತಾರೆ. ಇನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತಲೂ ಆರಾಧನೆ ಮಾಡೋದಿದೆ. ಅದ್ಯಾಕೆ ಹಾಗೆ ಮಾಡ್ತಾರೆ? ಅಭಿವ್ಯಕ್ತಿ ಆದದ್ದು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆದ್ರೆ ಎಷ್ಟೋ ಕಡೆ ಆವಾಹನೆ ಮಾಡುವಾಗ ಅನಿರುದ್ಧನಿಂದ ಹಿಡ್ಕೊಂಡು ಆರಾಧನೆ ಮಾಡ್ತಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಮೇಲೆ ಹೋಗ್ತಾರೆ. ಇದರ ಉದ್ದೇಶ ನಮ್ಮ ದೇಹದಲ್ಲಿ ಈ ಪಂಚರೂಪಗಳು ಪ್ರತಿಯೊಬ್ಬರ ದೇಹದಲ್ಲಿದೆ.
ಹೇಗಿದೆ ಅಂತಂದ್ರೆ ಮೊದಲು ನಮ್ಮ ದೇಹದ ಒಳಗಡೆ ಸಿಗೋದು ಅನಿರುದ್ಧ ರೂಪ ಅಂತ. ಈಗ ಕಾಣ್ತಕ್ಕಂಥದ್ದು ಸ್ಥೂಲ ದೇಹ. ಈ ಸ್ಥೂಲ ದೇಹದ ಒಳಗಡೆ ಮೊದಲು ಸಿಗೋದು ಅನಿರುದ್ಧ ರೂಪ. ಅನಿರುದ್ಧ ರೂಪದ ಒಳಗಡೆ ಸೇರ್ಕೊಂಡಿರೋದು ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನ ರೂಪದ ಒಳಗಡೆ ಹೋದ್ರೆ ಸಂಕರ್ಷಣ, ಸಂಕರ್ಷಣನ ಒಳಗಿರೋದು ವಾಸುದೇವ ರೂಪ, ವಾಸುದೇವನ ಒಳಗಡೆ ಇರೋದು ನಾರಾಯಣ ರೂಪ. ಹೀಗೆ ನಮ್ಮ ದೇಹದ ಒಳಗಡೆ, ಸ್ಥೂಲ ದೇಹದ ಒಳಗಡೆನೆ 5 ರೂಪಗಳು ಇದೆ. ಪರಮಾತ್ಮನ ಪಂಚರೂಪ ಇದೆ. ಅದನ್ನೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕರೀತಾರೆ. ಮೊದಲು ಸಿಗೋದು ಅನ್ನಮಯ, ಅನಿರುದ್ಧ. ಅನಿರುದ್ಧನ ವ್ಯಾಪಾರ ಏನು? ಇನ್ನೊಂದು ದೃಷ್ಟಿಯಿಂದ ನೋಡ್ಬೇಕು. ಅನಿರುದ್ಧ ನಮ್ಮ ದೇಹದಲ್ಲಿ ಇದ್ದುಕೊಂಡು ಏನು ವ್ಯಾಪಾರ ಮಾಡ್ತಾನೆ ಅಂದ್ರೆ, ಈ ಸ್ಥೂಲ ದೇಹದ ಮೊಟ್ಟ ಮೊದಲು ಒಳಗಡೆ ಇರೋದು ಅನಿರುದ್ಧ ರೂಪ. ಆದ್ರಿಂದ ನಮ್ಮ ಗಮನಾಗಮನ ವ್ಯಾಪಾರ, ಎಲ್ಲಿ ಹೋಗ್ತೀವಿ ಬರ್ತೀವಿ, ಸ್ಥೂಲ ದೇಹದಿಂದ ಕೈಯಿಂದ ಕೆಲಸ ಮಾಡ್ತೇವೆ. ಈ ಸ್ಥೂಲ ದೇಹದಿಂದ ನಮ್ಮ ಕೆಲಸ ಏನೇನು ನಡೀತದೆ ಇದನ್ನೆಲ್ಲ ಮಾಡಿಸೋದು ಅನಿರುದ್ಧ ರೂಪಿ ಪರಮಾತ್ಮ. ಅವನನ್ನೇ ಅನ್ನಮಯ ಅನಿರುದ್ಧ ಅಂತ ಕರೀತಾರೆ. ಎಷ್ಟೋ ಕಡೆ ಹೇಳೋದಿದೆ, ಇಂಥವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಯಿತು ಅಂತ. ಅವರದ್ದು ಅಮೃತ ಹಸ್ತ ಆಗ್ತದೇನಿಲ್ಲ, ಅದು ಮೃತಹಸ್ತ. ಯಾವುದೋ ಒಂದು ದಿವಸ ಕೊರಡಾಗಿ ಬಿಡ್ತದೆ. ಆದ್ರೆ ಅಮೃತ ಹಸ್ತ ಅಂತ ಪ್ರಯೋಗ ಮಾಡ್ತಾರೆ. ಏನರ್ಥ? ನಮ್ಮ ಕೈಯಿಂದ ನಾವು ಕೆಲಸ ಮಾಡೋದಲ್ಲ, ಒಳಗಡೆ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ. ನಮ್ಮ ಕೈ ಒಳಗೆ ಅವನ ಕೈ ಇದೆ, ನಮ್ಮ ಕಾಲಿನೊಳಗೆ ಅನಿರುದ್ಧ ರೂಪಿ ಪರಮಾತ್ಮನ ಕಾಲಿದೆ. ಅದನ್ನು ಉಪನಿಷತ್ನಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಎಲ್ಲಿದ್ದಾನೆ ಅನಿರುದ್ಧ ರೂಪಿ ಪರಮಾತ್ಮ? ಪಂಚರೂಪಗಳನ್ನು ಹೇಗೆ ಚಿಂತನೆ ಮಾಡಬೇಕು? ನಿಮ್ಮ ಸ್ಥೂಲ ದೇಹದ ಒಳಗೇ ಚಿಂತನೆ ಮಾಡಿ. ಹೇಗಿದ್ದಾನೆ ಅಂತ ಕೇಳಿದ್ರೆ, ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಮುತ್ತರ ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ಉಪನಿಷತ್ ಹೇಳ್ತದೆ, ತಸ್ಯ ಇದಮೇವ ಶಿರಃ. ಆ ಅನಿರುದ್ಧ ರೂಪಿ ಪರಮಾತ್ಮ, ಅನಿರುದ್ಧನ ತಲೆಯಲ್ಲಿದೆ, ನಿಮ್ ತಲೆ ಒಳಗಿದೆ. ಇದಮೇವ ಶಿರಃ, ಇದೇ ಅವನ ತಲೆ ಅಂದ್ರೆ ಇದೇ ಅಲ್ಲ, ಇದು ನಮ್ದು. ಇದ್ರ ಒಳಗಡೆ ಅವನ ತಲೆ ಇದೆ. ಅಯಂ ದಕ್ಷಿಣ ಪಕ್ಷ, ನಮ್ಮ ಬಲಭಾಗ ಬಲಗೈಯಲ್ಲಿ ಆ ಅನಿರುದ್ಧ ರೂಪಿ ಪರಮಾತ್ಮನ ಬಲಗೈ ಇದೆ. ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ, ನಮ್ಮ ಎಡಗೈಯಲ್ಲೇ ಪರಮಾತ್ಮನ ಎಡಗೈ ಇದೆ. ಅಯಮಾತ್ಮ, ನಮ್ಮ ಉದರದಲ್ಲಿ, ನಮ್ಮ ಮಧ್ಯಭಾಗದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಮಧ್ಯಭಾಗ ಇದೆ, ಅವನ ಹೊಟ್ಟೆ ಇದೆ. ನಮ್ಮ ಹೊಟ್ಟೆ ಒಳಗೆ ಅವನ ಹೊಟ್ಟೆ. ಇದಂ ಪುಚ್ಛಂ ಪ್ರತಿಷ್ಠಾ. ಪುಚ್ಛ ಅಂದ್ರೆ ಇಲ್ಲಿ ಬಾಲ ಅಲ್ಲ, ಪುಚ್ಛ ಅಂದ್ರೆ ಪಾದ. ನಮ್ಮ ಪಾದದೊಳಗೆ ಅವನ ಪಾದ ಇದೆ. ನಮ್ಮ ಕಾಲಿನಿಂದ ನಾವು ನಡೆಯೋದಲ್ಲ, ಅನಿರುದ್ಧ ರೂಪಿ ಪರಮಾತ್ಮನ ಕಾಲಿನಿಂದ ನಾವು ನಡೆಯೋದು. ಹೀಗೆ ಯಾರ್ಯಾರ ದೇಹ ಎಷ್ಟೆಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೆಷ್ಟೇ ಪ್ರಮಾಣ ಮಾಡಿಕೊಂಡು ಅನಿರುದ್ಧ ರೂಪಿ ಪರಮಾತ್ಮ ಸ್ಥೂಲ ದೇಹದ ಒಳಗೆ ಇರ್ತಾರೆ. ಆದ್ರಿಂದ ನಮ್ಮ ಸ್ಥೂಲ ದೇಹದ ಎಲ್ಲ ಕೆಲಸ ನಡೆಯೋದು, ಮಲಗೋದು, ನಡೆಯೋದು, ಕೈಯಿಂದ ಮಾಡೋ ಕೆಲಸ ಎಲ್ಲ ಅನಿರುದ್ಧ ರೂಪಿ ಪರಮಾತ್ಮ. ಬಾಹ್ಯ ವ್ಯಾಪಾರಗಳನ್ನು ಮಾಡಿಸೋನು. ಅನಿರುದ್ಧನ ಒಳಗಡೆ ಪ್ರದ್ಯುಮ್ನ ಇದ್ದಾನೆ. ಪ್ರಾಣಮಯ ಪ್ರದ್ಯುಮ್ನ. ಪ್ರದ್ಯುಮ್ನ ಅಂದ್ರೆ ಪ್ರಾಣಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಲೇ ಹೇಳೋದು ಕ್ರಮ. ಪ್ರಾಣಮಯ ಅನಿರುದ್ಧನ ಒಳಗಡೆ ಪ್ರದ್ಯುಮ್ನ ಇದ್ದುಕೊಂಡು ಏನ್ ಮಾಡ್ತಾನೆ ಅಂದ್ರೆ, ತಸ್ಯ ಪ್ರಾಣ ಏವ ಶಿರಃ ಯಾನೋ ದಕ್ಷಿಣ ಪಕ್ಷ ಅಪಾನ ಉತ್ತರ ಪಕ್ಷ. ಹೀಗೆಲ್ಲ ಇದೆ. ಅಂದ್ರೆ ಪ್ರಾಣಮಯ ಪ್ರದ್ಯುಮ್ನ 5 ರೂಪದಿಂದ ನಮ್ಮ ದೇಹದೊಳಗಿರ್ತಕ್ಕಂಥ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನರಲ್ಲಿ ನೆಲೆಸಿದ್ದ. ಪ್ರಾಣಾಪಾನಾದಿ ಪಂಚರೂಪಗಳ ಕಾರ್ಯ ನಡೀತದಲ್ಲ. ಹೃದಯ ಪ್ರಾಣೋ ಗುದೇಪಾನ ಸಮಾನೋ ನಾಭಿಮಂಡಲೆ. ಪ್ರಾಣದೇವರಿದ್ದಾರೆ, ಶ್ವಾಸೋಚ್ಛ್ವಾಸ ಮಾಡ್ತೇವೆ. ಅಪಾನ ನಾಮಕ ವಾಯುದೇವರಿದ್ದಾರೆ, ಪ್ರಾಣದೇವರದ್ದೇ ಇನ್ನೊಂದು ರೂಪ ಅಪಾನ ನಾಮಕ ವಾಯುದೇವರಿದ್ದಾರೆ. ದೇಹದ ಒಳಗಡೆ ಸ್ವಚ್ಛವಾಗಿಟ್ಟಿದ್ದಾರೆ. ಮನೆ ಸ್ವಚ್ಛ ನಾವು ಹೊರಗಡೆ ಮಾಡ್ಕೊಳ್ಳೋ ಹಾಗೆ ದೇಹದ ಒಳಗೆ ಸ್ವಚ್ಛ ಇರಬೇಕಲ್ಲ. ಯಾವುದು ಬೇಡವಾದ ಅಂಶ ಆಗ್ತದೆ ದೇಹದ ಒಳಗೆ, ಕುಡಿದದ್ರಲ್ಲಿ, ತಿಂದದ್ರಲ್ಲಿ, ಆ ಬೇಡವಾಗಿರತಕ್ಕಂಥ ಕಲುಷಿತಾಂಶ ಮಾಲಿನ್ಯವನ್ನೆಲ್ಲ ಹೊರಗೆ ಹಾಕಿ ದೇಹದ ಒಳಗಡೆ ಆರೋಗ್ಯವಾಗಿ ಸ್ವಚ್ಛವಾಗಿಡಿಸ್ತಕ್ಕಂತಹ ಕಾರ್ಯ ಮಾಡಲಿಕ್ಕೆ ಅಪಾನ ನಾಮಕ ಮುಖ್ಯ ಪ್ರಾಣದೇವರಿದ್ದಾರೆ. ಅವರಿಲ್ಲದೆ ಹೋದ್ರೆ, ಕಸ ಗುಡಿಸದೇ ಇದ್ರೆ ಮನೆ ಏನಾಗ್ತದೆ? ಕಸ ಬಳಿದೇ ಇದ್ರೆ ತಿಂದ ಹಣ್ಣಿನ ಸಿಪ್ಪೆ ಎಲ್ಲ, ಮಾವಿನ ಹಣ್ಣಿನ ಗೊಟ್ಟ, ಮಾವಿನ ಹಣ್ಣಿನ ಸಿಪ್ಪೆ, ಬಾಳೆಹಣ್ಣಿದೆಲ್ಲ ಮನೆ ಒಳಗೆ ಹಾಕೊಂಡ್ರೆ ಹೇಗಿರ್ತದೆ? ಎಷ್ಟು ಎಷ್ಟು ಕಲುಷಿತ. ಅದನ್ನೆಲ್ಲ ನಾವು ಸ್ವಚ್ಛ ಮಾಡ್ತೇವೆ ಅಂತ ಅಂದ್ಕೋತೀವಿ, ನಮ್ಮ ಕೈಯಿಂದ ಅಲ್ಲ. ಅನಿರುದ್ಧ ರೂಪಿ ಪರಮಾತ್ಮ ಹೊರಗಡೆ ಸ್ವಚ್ಛ ಮಾಡ್ತಾನೆ. ಒಳಗಡೆ ಅಪಾನ ನಾಮಕ ವಾಯುದೇವರಿದ್ದಾರೆ, ಅವರಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮ ಒಂದು ರೂಪದಿಂದ ಇದ್ದುಕೊಂಡು ಆ ಕೆಲಸ ಮಾಡ್ತಾನೆ. ಹೀಗೆ
ಪಂಚ ಪ್ರಾಣರೇನಿದ್ದಾರೆ ದೇಹದ ಒಳಗಡೆ 5 ರೂಪದಿಂದ ಅವರೊಳಗಿದ್ದುಕೊಂಡು ಒಂದೊಂದು ಅಂಶದಿಂದ ಬಲಗೈ ಎಡಗೈ ಹೀಗೆ ಒಂದೊಂದು ಅಂಶದಿಂದ ಪ್ರದ್ಯುಮ್ನ ಇದ್ದು ಅನಿರುದ್ಧನ ಒಳಗಡೆ ಇದ್ದುಕೊಂಡು ಪ್ರಾಣಾಪಾನಾದಿಗಳ ವ್ಯಾಪಾರವನ್ನ ಮಾಡಿಸ್ತಾನೆ. ಅವನನ್ನೇ ಪ್ರಾಣಮಯ ಪ್ರದ್ಯುಮ್ನ ಅಂತ ಕರೆಯುವುದು. ಪ್ರಾಣಮಯ ಪ್ರದ್ಯುಮ್ನ ಒಳಗಡೆ ಮನೋಮಯ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾನೆ. ಮನೋಮಯ ಸಂಕರ್ಷಣೆ ಏನು ಮಾಡ್ತಾನೆ? ಮನೋಮಯ ಅಂತ ಅವನ ಹೆಸರು. ಮನೋಮಯ ಸಂಕರ್ಷಣೆ ಏನು ಮಾಡ್ತಾನೆ ಅಂತಂದ್ರೆ, ಯಜುರ್ವೇದ, ಋಗ್ವೇದ, ಇತಿಹಾಸ ಪುರಾಣಗಳು, ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿ ಗ್ರಂಥಗಳ ಜ್ಞಾನ ತಂದುಕೊಡೋದು ಮನೋಮಯ ಸಂಕರ್ಷಣ ಅಂತ. ಮನೋಮಯ ಸಂಕರ್ಷಣ ಮನನ ಮಾಡಿಸ್ತಾನೆ, ಜ್ಞಾನವನ್ನು ತಂದುಕೊಡ್ತಾನಂತ. ಪಂಚರೂಪದಿಂದ ಪಂಚಗ್ರಂಥಗಳಲ್ಲಿದ್ದುಕೊಂಡು ಆ ಜ್ಞಾನವನ್ನು ತಂದುಕೊಡೋದು ಮನೋಮಯ ಸಂಕರ್ಷಣ. ಅವನ ಒಳಗಡೆ ವಿಜ್ಞಾನಮಯ ವಾಸುದೇವ ಇದ್ದಾನೆ. ವಿಜ್ಞಾನಮಯ ವಾಸುದೇವ ಏನ್ ಮಾಡ್ತಾನೆ ಅಂತಂದ್ರೆ, ವಿಜ್ಞಾನ ಅಂತಂದ್ರೆ ಮೋಕ್ಷದ ಅಂತರಂಗ ಸಾಧನೆ. ಮೋಕ್ಷದ ಅಂತರಂಗ ಸಾಧನೆ ಅಂತಂದ್ರೆ ಧ್ಯಾನ ಯೋಗ, ದೇವತಾರ್ಚನೆ, ಪೂಜಾ, ಪರಮಾತ್ಮನ ಧ್ಯಾನ, ಇವುಗಳನ್ನೆಲ್ಲ ಮಾಡಿಸೋದು, ನಿಷ್ಕಾಮ ಕರ್ಮ, ಇಂಥದ್ದನ್ನೆಲ್ಲ ಮಾಡಿಸೋದು ವಿಜ್ಞಾನಮಯ ವಾಸುದೇವ. ಆ ವಿಜ್ಞಾನಮಯ ವಾಸುದೇವನ ಒಳಗಡೆ ನಾರಾಯಣ ಇದ್ದಾನೆ. ನಾರಾಯಣ ಮುಕ್ತಿಗೆ ಹೋದ ಮೇಲೆ ಪಂಚರೂಪದಿಂದ ಮುಕ್ತಿ ಆನಂದವನ್ನ ಕೊಡ್ತಕ್ಕಂಥವನು ನಾರಾಯಣ. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇದೇನರ್ಥ? ಇದೇನ್ ಕಷ್ಟ ಅಲ್ಲ. ಪ್ರಿಯ ಅಂತ ಒಂದು ಆನಂದ. ತಸ್ಯ ಪ್ರಿಯಮೇವ ಶಿರಃ, ಮೋದ, ಪ್ರಿಯ, ಮೋದ, ಪ್ರಮೋದ, ಆನಂದ, ಬ್ರಹ್ಮ. ಹೀಗೆ ಪಂಚವಿಧ ಆನಂದವನ್ನ ಕೊಡ್ತಕ್ಕಂಥವನು ನಾರಾಯಣ. ಆದ್ರಿಂದ ಅವನಿಗೆ ಆನಂದಮಯ ಅಂತ ಹೆಸರು. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಹೆಸರಿನಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪ ಒಂದು ಭಾಷ್ಯ ವ್ಯಾಪಾರ ಮಾಡಿಸಲಿಕ್ಕೆ, ಇನ್ನೊಂದು ಶ್ವಾಸೋಚ್ಛ್ವಾಸಾದಿ ಪಂಚ ಪ್ರಾಣರ ವ್ಯಾಪಾರ ಮಾಡಲಿಕ್ಕೆ, ಇನ್ನು ಜ್ಞಾನವನ್ನ ತಂದುಕೊಡ್ಲಿಕ್ಕೆ 5 ಪ್ರಧಾನವಾದ ವಿದ್ಯೆಯಿಂದ 4 ವೇದ, ಇತಿಹಾಸ ಪುರಾಣ, ಪಂಚಮೋ ವೇದಾನಾಂ ವೇದ ಅಂತ 4 ವೇದ, ಇತಿಹಾಸ ಪುರಾಣ ಅನ್ನುವಂಥ ಇನ್ನೊಂದು ವೇದ, ಪಂಚಮ ವೇದ, 5 ವೇದಗಳಿಂದ ಜ್ಞಾನ ತಂದುಕೊಡ್ಲಿಕ್ಕೆ ಮನೋಮಯ ಸಂಕರ್ಷಣ, ಮೋಕ್ಷದ 5 ವಿಧವಾದ ಅಂತರಂಗ ಸಾಧನೆ ಮಾಡಿಸಲಿಕ್ಕೆ ವಿಜ್ಞಾನಮಯ ವಾಸುದೇವ, ಅವನ ಒಳಗಡೆ ಪಂಚವಿಧ ಆನಂದವನ್ನು ಕೊಡ್ಲಿಕ್ಕೆ ಪಂಚ ಅವಯವಗಳಿಂದ ಆನಂದಮಯನಾಗಿರ್ತಕ್ಕಂಥ ನಾರಾಯಣ. ಹೀಗೆ ನಮ್ಮ ಭಾಷ್ಯ ವ್ಯಾಪಾರದಿಂದ ಹಿಡಿದು ಮೋಕ್ಷ ತನಕ ಏನೇನು ಮಾಡಿಸಬೇಕೋ ಎಲ್ಲ ಪಂಚರೂಪಿ ಪರಮಾತ್ಮ ಮಾಡಿಸೋದು. ಆದ್ರಿಂದ ಜಗನ್ನಾಥದಾಸರು ಭಾಷ್ಯ ವ್ಯಾಪಾರದಿಂದ ಹಿಡಿದು ಮೋಕ್ಷ ಪರ್ಯಂತರವಾಗಿ ಸಾಧನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಶ್ರೀರಮಣ ಕರಕಮಲ ಪೂಜಿತ ಅಂತ ಪಂಚರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಜೀತೀರ್ಥರ ಮಂಗಳ ಪದ್ಯದಲ್ಲಿಯೂ ಪಂಚರೂಪಿ ಪರಮಾತ್ಮನ ಸ್ತೋತ್ರ ಇದೆ. ನಮ್ಮ ಎಲ್ಲ ವ್ಯವಹಾರಗಳಿಗೂ ಪಂಚರೂಪಿ ಪರಮಾತ್ಮ ಬೇಕು. ಆದ್ರಿಂದ ಪಂಚರೂಪಿ ಪರಮಾತ್ಮನ ಸ್ತೋತ್ರವನ್ನ ಮಾಡಿ ಮುಂದೆ ಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಹರಿಕಥಾಮೃತಸಾರದ ವೈಶಿಷ್ಟ್ಯ. ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಕ್ಕಂಥವರು ಇದನ್ನೆಲ್ಲ ತಿಳಿಸಿದ್ದಾರೆ ತಮ್ಮ ತಮ್ಮ ವ್ಯಾಖ್ಯಾನಗಳಲ್ಲಿ. ಹೀಗೆ ಪಂಚರೂಪಿ ಪರಮಾತ್ಮನ ಸ್ತೋತ್ರ ಇದೆ ಇದರಲ್ಲಿ. ಮತ್ತು ವಾಯುದೇವರ ಸ್ತೋತ್ರವೂ ಕೂಡ ಅಡಗಿದೆ. ಯತ್ರ ಹರಿಹಿ ತತ್ರ ವಾಯು. ಎಲ್ಲಿ ಹರಿ ಇರ್ತಾನೆ ಅಲ್ಲಿ ವಾಯುದೇವರು. ಇದೇ ಶ್ಲೋಕದಲ್ಲಿ ಹರಿ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ವಾಯುದೇವರು ಕೂಡ ಪ್ರತಿಪಾದ್ಯರಾಗಿದ್ದಾರೆ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಇಲ್ಲಿ ಶ್ರೀ ಅಂತಂದ್ರೆ ಲಕ್ಷ್ಮೀ ದೇವಿ ಅಲ್ಲ, ಶ್ರೀ ಶಬ್ದಕ್ಕೆ ಭಾರತೀ ದೇವಿ ಅಂತ ಅರ್ಥ ಇದೆ. ಶ್ರೀ ಶಬ್ದಕ್ಕೆ ಭಾರತೀ ದೇವಿ. ಶಂರೂಪಂ ಆಶ್ರಿತ ನಿತ್ಯಂ. ಶಂರೂಪಂ ಅಂತಂದ್ರೆ ಸುಖ ಸ್ವರೂಪಿಗಳಾಗಿರ್ತಕ್ಕಂಥ ವಾಯುದೇವರನ್ನ ನಿತ್ಯ ಆಶ್ರಯಿಸಿದಂಥ ಭಾರತೀ ದೇವಿಯರಿಗೆ ಶ್ರೀ ಅನ್ನೋ ಹೆಸರಿದೆ ಅಂತ. ಶ್ರೀ ಶಬ್ದಕ್ಕೆ ಲಕ್ಷ್ಮೀ ದೇವಿ ಅಂತ ಒಂದರ್ಥ, ಭಾರತೀ ದೇವಿ ಅಂತ ಒಂದರ್ಥ ತಾತ್ವ ನಿರ್ಣಯದಲ್ಲಿ ತಿಳಿಸ್ತಾರೆ. ಮಹಾಭಾರತ ತಾತ್ವ ನಿರ್ಣಯದಲ್ಲಿ ಶ್ರೀ ಶಬ್ದಕ್ಕೆ ಭಾರತೀ ದೇವಿ ಅನ್ನೋ ಅರ್ಥ ಇದೆ ಅಂತ ಆಚಾರ್ಯರೇ ನಿರೂಪಣೆ ಮಾಡ್ತಾರೆ. ಅದರಿಂದ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತಂದ್ರೆ ಭಾರತೀ ದೇವಿಯರ ಕರಕಮಲದಿಂದ ಪೂಜಿತ ಚಾರು ಚರಣ ಸರೋಜ ಉಳ್ಳಂಥವರು ಮುಖ್ಯ ಪ್ರಾಣದೇವರು ಅಂತ ಇಟ್ಕೊಳ್ಬೇಕು. ಹಾಗೆ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಇಲ್ಲಿ ಬ್ರಹ್ಮ ಅಂತನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ. ಬ್ರಹ್ಮಸೂತ್ರ ಅಂತಾರೆ. ಬ್ರಹ್ಮಸೂತ್ರ ಅಂದ್ರೆ ವೇದಗಳ ಮೇಲೆ ಹೊರಟಿರ್ತಕ್ಕಂತಹ ಸೂತ್ರ. ಆದ್ರಿಂದ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ.
ವೇದಗಳಿಂದ ವಿನುತರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ವೇದ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ. ಅದು ಹೇಗೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ ಅಂದ್ರೆ ಪರಿಪೂರ್ಣ. ವೇದ ಬ್ರಹ್ಮ ಅಂದ್ರೆ ಪರಿಪೂರ್ಣ. ವೇದವು ಅನಂತಾವೈ ವೇದ ಅಂತಿದೆ, ಅನಂತವಾಗಿರೋದ್ರಿಂದ ಬ್ರಹ್ಮ ಅಂದ್ರೆ ವೇದ. ವೇದದಿಂದ ಮುಖ್ಯ ಪ್ರಾಣದೇವರು ವಿನುತರಾಗಿದ್ದಾರೆ. ಪರಮಾತ್ಮನನ್ನೇ ಹೇಳ್ತಕ್ಕಂಥ ಕೆಲವು ನಾರಾಯಣಾದಿ ಶಬ್ದಗಳನ್ನು ಬಿಟ್ಟುಬಿಟ್ರೆ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಮುಖ್ಯ ಪ್ರಾಣದೇವರು ಕೂಡ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅಂದ್ರೆ ಪರಮಾತ್ಮನನ್ನೇ ಹೇಳ್ತಕ್ಕಂಥ ಕೆಲವು ಶಬ್ದಗಳು, ಲಕ್ಷ್ಮೀದೇವಿಯನ್ನು ಹೇಳ್ತಕ್ಕಂಥ ಶಬ್ದ, ಅದನ್ನು ಬಿಟ್ರೆ ಇನ್ನ ಅನಂತ ವೇದಗಳಿಂದಲೂ ಕೂಡ ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯರಾಗಿದ್ದಾರೆ. ಮಧ್ವಾಚಾರ್ಯರು ವೇದ ಪ್ರತಿಪಾದ್ಯರಾಗಿದ್ದಾರೆ. ಮಧ್ವ ಅನ್ನೋ ಶಬ್ದ ವೇದದಲ್ಲಿ ಅನೇಕ ಕಡೆ ಬಂದಿದೆ. ಮುಖ್ಯ ಪ್ರಾಣದೇವರ ಅವತಾರಭೂತರಾದ ಆನಂದ ತೀರ್ಥರನ್ನು ಹೇಳಲಿಕ್ಕೆ 11 ಕಡೆ ವೇದದಲ್ಲಿ ಮಧ್ವ ಶಬ್ದ ಬಂದಿದೆ. ಬೇರೆ ಯಾವ ಮತಾಚಾರ್ಯರ ಶಬ್ದ ಈ ರೀತಿ ವೇದದಲ್ಲಿ ಬಂದಿದೆ? 11 ಕಡೆ ವೇದದಲ್ಲಿ ಮಧ್ವ ಶಬ್ದ ಬಂದಿದೆ. ಅದನ್ನ ವಾದಿರಾಜರು ಶೋಧನ ಮಾಡಿ ಹೇಳ್ತಾರೆ. ಯಶ್ಚರ್ಚೋ ಮಧ್ವನಾಮಾಂಕಾ ಶ್ಲೋಕಾನ್ ಏಕಾದಶಾಗೃಣನ್ ಸಮಧ್ವೋ ವೈದಿಕಾಚಾರ್ಯ ಗುರುರ್ಜಯತಿ ದುರ್ಜನಾನ್. ಯಶ್ಚರ್ಚೋ ಮಧ್ವನಾಮಾಂಕಾ ಶ್ಲೋಕಾನ್ ಏಕಾದಶಾಗೃಣನ್. ಮಧ್ವನಾಮಾಂಕಿತವಾದಂಥ ಋಕ್ಕುಗಳೇ ಇದೆ. ಮಧ್ವೋ ನಾಮ ಮಾರುತಂ ಯಜತ್ರಾಹ ಪ್ರಯಜ್ಞೇಶು ಶವಸಾಮದಂತಿ ಅಂತ ಅಲ್ಲಿ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ. ತೀರ್ಥ ತಗೊಳ್ಳುವಾಗ ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ಗುರುಕ್ರಮಸ್ಯ ಸಹಿ ಬಂಧುರಿತ್ಥ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ. ಮಧ್ವಾಚಾರ್ಯರು ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ, ಯಾವಾಗಲೂ ಭಗವಂತನ ಪಾದದಲ್ಲಿ ಉತ್ಸುಕರಾಗಿದ್ದಾರೆ. ಅದರ ಧ್ಯಾನದಲ್ಲಿ ಅಂಥ ಪಾದೋದಕವನ್ನ ದರ್ಶನ ಮಾಡ್ತೇನೆ ಅಂತ ತೀರ್ಥ ತಗೊಳ್ಳುವಾಗ ಹೇಳೋದು. ಹೀಗೆ ಮಧ್ವ ಶಬ್ದ ವೇದದಲ್ಲಿ ಬಂದಿದೆ. ಅದರಿಂದ ಬ್ರಹ್ಮ ಅಂತಂದ್ರೆ ಇದು ವೇದ ಅಂತ ಅರ್ಥ. ವೇದದಿಂದ ಮಧ್ವರು ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯರಾಗಿದ್ದಾರೆ. ಸಮೀರ ಅಂತಂದ್ರೆ ಪ್ರೇರಣೆ ಮಾಡ್ತಕ್ಕಂಥವರು ಅಂತ ಅರ್ಥ. ಈರ ಪ್ರೇರಣೆ ಅಂತ ಧಾತು. ಸಮೀರ ಅಂತಂದ್ರೆ ಪ್ರೇರಕರು ಅಂತಂದ್ರೆ ಸಚ್ಚಾಸ್ತ್ರದಲ್ಲಿ ಪ್ರೇರಕರಾಗಿರತಕ್ಕಂಥವರು ಶೇಷದೇವರು. ಶೇಷದೇವರು ವ್ಯಾಖ್ಯಾನ ಗೋಚರಂ ಅಂತ ಸಚ್ಚಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲಿ ಮನಸ್ಸು ಪ್ರವೃತ್ತಿ ಆಗೋದು ಶೇಷದೇವರಿಂದ ಅಂತ. ಅವರು ಮನಃಪ್ರೇರಕರು. ಆದ್ರಿಂದ ವಿಶೇಷವಾಗಿ ವಿಶೇಷವಾಗಿ ಸಚ್ಚಾಸ್ತ್ರದಲ್ಲಿ ಮನಃಪ್ರೇರಕರಾಗಿರತಕ್ಕಂಥವರನ್ನ ಸಮೀರ ಅನ್ನೋ ಶಬ್ದದಿಂದ ಗ್ರಹಣ ಮಾಡಬಹುದು.